ಮೂಡಿಗೆರೆ ತಾಲೂಕಿನ ಮಣ್ಣಿಕೆರೆ ಗ್ರಾಮದ ಹೋರಾಟಕ್ಕೆ ಬೆಂಬಲ. ಕೂರ್ಲಿಕ್ಕೆ ಒಂದು ಮನೆಯ ವ್ಯವಸ್ಥೆ ಇಲ್ಲ. ಆ ಮನೆ ಅಂದರೆ ಅವ್ರು ಇವತ್ತು ಲೈನ್ಗಳಲ್ಲಿ ಅಥವಾ ಬೇರೆ ಬಾಡಿಗೆ ಮನೆಯಲ್ಲಿ ಇವತ್ತು ಅವರು ಜೀವನ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ನಾನು ಹೇಳೋದು ಇಲ್ಲಿ ವಿಚಾರ ಎಲ್ಲ ನಮ್ಮ ಸುಂದರೇಶ್ ಅವರು ಹೇಳಿದರು. ಇವತ್ತು ಕೇಂದ್ರ ಸರ್ಕಾರ ಇದೆ. ಕೇಂದ್ರ ಸರ್ಕಾರದ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಅವರ ವಿಷನ್ನು ಕೂಡ ಇದೆ. ಅರ್ರರ್ ಜಲ್ ಮನೆಗೆ ಒಂದು ಇದು ನಲ್ಲೇನ ಹೇಳಿದ್ದಾರೆ. ಆದರೆ ಇವತ್ತು ಅವರು ಮನೆಗೆ ನಲ್ಲಿ ನೀರು ಕೊಡೋ ವಿಚಾರದಲ್ಲಿ ಇವತ್ತು ಈ ಮನೆ ಇಲ್ದವರಿಗೆ ಫಸ್ಟ್ ಒಂದು ಮನೆ ನಿರ್ಮಾಣ ಮಾಡುವುದ ಒಂದು ವಿಷಯದಲ್ಲಿ ಅವ್ರು ಮುಂದೆ ಬರಬೇಕು. ಯಾಕಂತ ಹೇಳಿದರೆ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಭಾಷಣಗಳೆಲ್ಲ ಕೂಡ ನಾವು ಕೇಳ್ತಾ ಇದ್ದೀವಿ. ಅವರ ಭಾಷಣ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಬರೀ ಜನರನ್ನ ಒಂದು ಮೋಟಿವೇಶನ್ ಅಂದರೆ ಜನರಿಗೆ ಒಂದು ನಂಬಿಕೆ ಮಾತ್ರ ಕೊಡ್ತಿರೋದು. ಆದರೆ ಜನರ ಭರವಸೆ ಯಾವತ್ತೂ ಕೂಡ ಇಲ್ಲಿ ಈಡೇರ್ತಾ ಇಲ್ಲ. ಆಗಿರುವಾಗ ಇವತ್ತು ನಮ್ಮ ದೇಶದ ಕೇಂದ್ರ ಸರ್ಕಾರ ಇದಕ್ಕೆ ಇವತ್ತು ಏನಿಲ್ಲಿ ನಾವು ವಸತಿಗಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಈ ಹೋರಾಟಕ್ಕೆ ಇವತ್ತು ಇಲ್ಲಿರುವಂಥ ಯಾವುದೇ ಸರ್ಕಾರ ಇರ್ಬೋದು, ಇವತ್ತು ಕಾಂಗ್ರೆಸ್ ಸರ್ಕಾರ ಕೂಡ ಕರ್ನಾಟಕದಲ್ಲಿದೆ. ಇವತ್ತು ನಮ್ಮ ಮೂಡಿಗೆರೆ ಕ್ಷೇತ್ರದ MLA ಆದ ನಯನ ಮೋಟಮ್ ಅವರು ಕೂಡ ತಾವುಗಳು ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ತಮಗಾಗಿ ನಾವು ಓಟನ್ನು ಕೂಡ ಕೊಟ್ಟಿದ್ದೀವಿ. ಈ ಸಲ ವಿಧಾನಸಭಾ ಚುನಾವಣೆಯಲ್ಲಿ ನಿಮಗೆ ಓಟನ್ನು ಕೊಟ್ಟು ನಿಮ್ಮನ್ನು ಇವತ್ತು ನಾವು MLA ಕೂಡ ಮಾಡಿದ್ದೀವಿ. ಆದರೆ ಇವತ್ತು ನಮ್ಮ ಪರಿಸ್ಥಿತಿ ಈ ರೀತಿ ಇದೆ. ಆದರೆ ತಾವು ಕೂಡ ಇಲ್ಲಿ ಬಂದು ಇದ್ರ ಬಗ್ಗೆ ಗಮನ ಹರಿಸಬೇಕು. ಇಲ್ಲಂತ ಹೇಳಿದ್ರೆ ನಾವು ದೊಡ್ಡ ಮಟ್ಟದ ಕೂಡ ಇನ್ನು ಮುಂದೆ ಕೂಡ ಹೋರಾಟ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಇಲ್ಲಿ ನಾವೇನಿಲ್ಲಿ ಸ್ವಂತ ಮನೆ ಇಟ್ಕೊಂಡು ಬಂದು ಕೂತಿರೋದಲ್ಲ. ನಾವಿಲ್ಲಿ ನಮಗೆ ಮನೆ ಇಲ್ಲ, ನಮಗೆ ಕೂರ್ಲಿಕ್ಕೆ ವ್ಯವಸ್ಥೆ ಇಲ್ಲ. ಆಗಿರುವಾಗ ನಾವು ಬಂದಿಲ್ಲಿ ಕೂತಿರೋದು. ತಾವು ಕೂಡ ನಮ್ಮ ಮೂಡಿಗೆರೆ ಕ್ಷೇತ್ರದ ಶಾಸಕರಾದ ನಯನ ಮೋಟಮ್ ಅವರು ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕು. ಮತ್ತು ಇಲ್ಲಿರುವಂತಹ ತಹಸೀಲ್ದಾರರು ಕೂಡ ತಾವುಗಳು ಕೂಡ ಯಾಕೆಂತ ಹೇಳ್ತೀನಿ ಅಂದರೆ ನಮ್ಮ ಮೂಡಿಗೆರೆ ಕ್ಷೇತ್ರದಲ್ಲೇ ಮೂಡಿಗೆರೆ ತಾಲೂಕಿನಲ್ಲಿ ಸಾವಿರಾರು ಎಕರೆ ಸರ್ಕಾರಿ ಜಾಗಗಳನ್ನು ಇವತ್ತು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಸಾವಿರಾರು ಎಕರೆ ಇವತ್ತು ತಹಸೀಲ್ದಾರ್ ತಾವುಗಳು ಕೂಡ ಇಲ್ಲಿ ಏನು ಕೇವಲ ಒಂದು 100 ಮನೆಯಷ್ಟು ನಾವು ಇಲ್ಲಿ ಗುಡಿಸಲು ಹಾಕ್ಕೊಂಡಿದ್ದೀವಿ. ತಾವು ಬಂದು ಇದ್ರ ಬಗ್ಗೆ ಗಮನ ಹರಿಸಿ ನಮಗೆ ಏನು ಇದಕ್ಕೆ ಬೇಕಾದಂಥ ಶಾಶ್ವತ ಪರಿಹಾರವನ್ನು ಕೊಟ್ಟು ಇದನ್ನು ನಾವು ಇಲ್ಲಿ ಮನೆ ಕಟ್ಟುವಂಥ ವ್ಯವಸ್ಥೆ ಕೂಡ ನಾವು ಮಾಡಬೇಕಂತ ಹೇಳ್ತಾ ಮತ್ತು ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಹೊಂದುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭೀಮ್, ಜೈ SDP.